ನಾನು ಪ್ರೊಫೆಸರ್ ಉಮೇಶ್ ಚಂದ್ರ, head of the department, Mangalore University, Mass Communication Department. But I am making this press statement in my personal capacity, not as professor, as a responsible citizen of this country. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ it looks as if it is run by a secret syndicate. Okay? ಈ ಸುಳ್ಳು ಜಾತಿ ಪ್ರಮಾಣ ಪತ್ರಗಳದ್ದು ಒಂದು ದೊಡ್ಡ ರ್ಯಾಕೆಟ್ ಇದೆ ನಮ್ಮ ರಾಜ್ಯದಲ್ಲಿ. ಎಲ್ಲ ರಾಜ್ಯದಲ್ಲೂ ಇದೆ, ನಮ್ಮ ರಾಜ್ಯದಲ್ಲಿ ಭಾಳ ದೊಡ್ಡದಾಗಿದೆ. ಈ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡ್ಕೊಂಡಿರುವ ಜಾತಿಗಳ ಜನ ದೊಡ್ಡ ರಾಕೆಟ್ ನಡೆಸ್ತಾ ಇದ್ದಾರೆ. ಆ ಸಿಂಡಿಕೇಟ್ ರಾಜ್ಯ ಸರ್ಕಾರವನ್ನು ಆಳ್ತಾ ಇದೆ ಅನ್ನೋ ಥರ ಭಾಸವಾಗ್ತಾ ಇದೆ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಕುರುಬ ಸಮುದಾಯ, ತುಂಬ ಸಮುದಾಯಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕ್ಯಾಟಗರಿ 1 ಬರ್ತಕ್ಕಂಥ ಮೊಗೇರ ಸಮುದಾಯ, ಹಾಗೆ 2A ಇರ್ತಕ್ಕಂಥ ಕುರುಬ ಸಮುದಾಯ, ಹಿಂದುಳಿದ ವರ್ಗಗಳ ಪ್ರವರ್ಗ 2A ಇರ್ತಕ್ಕಂಥ ಕುರುಬ ಸಮುದಾಯ, ಸುಮಾರು 36,000 ಫೇಕ್ ಸರ್ಟಿಫಿಕೇಟ್ಗಳು ST ಅಂತ ಹೇಳ್ಬಿಟ್ಟು ಇವರು ಕುರುಬ ಸಮುದಾಯ, ಅದರಲ್ಲಿ STಯಲ್ಲಿ ಕಾಡು ಕುರುಬ, ಜೇನು ಕುರುಬ ಇದೆಲ್ಲ, ಆ ಒಂದು ನಾಮೆನ್ಕ್ಲೇಚರ್ನ ಮಿಸ್ಯೂಸ್ ಮಾಡಿಕೊಂಡು ಸುಮಾರು 36,000ಕ್ಕೂ ಹೆಚ್ಚು, ಈಗ 50,000 ಅಂತ ಹೇಳ್ತಾ ಇದ್ದಾರೆ, ಸುಳ್ಳು ಜಾತಿ ಪ್ರಮಾಣ ಪತ್ರಗಳು ತಗೊಂಡು ಸರ್ಕಾರಿ ಉದ್ಯೋಗಗಳು, ಸಾಲ ಸೌಲಭ್ಯಗಳು, ಮೆಡಿಕಲ್, ಇಂಜಿನಿಯರಿಂಗ್ ಸೀಟ್ಗಳೆಲ್ಲ ಕೊಳ್ಳೆ ಹೊಡೆದಿದ್ದಾರೆ. ಅದರಲ್ಲೂ ಒಬ್ಬರು ಪ್ರಮುಖ ಸೆಲೆಬ್ರಿಟಿ ಫೇಕ್ ಸರ್ಟಿಫಿಕೇಟ್ ಹೋಲ್ಡರ್ IPS ಕೆಂಪಯ್ಯ. And Gauri Lankesh was the only journalist editor who followed incessantly. She did not fall prey to his alluring or his threatening. So, she was killed. No other reasons. ಇವತ್ತು 16ನೇ ತಾರೀಕು ನೋಡಿ, ಮೊನ್ನೆ ನಮ್ಮ ಮಹಿಳಾ ಲೇಖಕಿಯರು ಒಂದು ಪತ್ರ ಬರೀತಾರೆ ಸೋನಿಯಾ ಗಾಂಧಿ ಅವ್ರಿಗೆ, ಧರ್ಮಸ್ಥಳದಲ್ಲಿ ಬಂದ್ಬಿಟ್ಟು ಮಧ್ಯಪ್ರವೇಶ ಮಾಡಿ ಅಂತ. ವಾಟ್ ದಿಸ್ ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್, ಐ ಡೋಂಟ್ ನೋ. ಏನು ಸೋನಿಯಾ ಗಾಂಧಿಯವರು ಬಂದು ಇಲ್ಲಿ ಹಳ್ಳ ತೆಗೆದು ಹೆಣ ತೆಗಿಬೇಕಾ? SIT ಮಾಡ್ತಾ ಇದೆ. ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇಲ್ವಾ ಇವ್ರಿಗೆ? ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ? ಸೋನಿಯಾ ಗಾಂಧಿ ಪಾಪ ಅವ್ರ ಕಷ್ಟ, ಅವ್ರದೇ ಗೋಜಲ್ನಲ್ಲಿ ಅವರೇ ಪಡಿ ಪಾಡಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಪಾಪ ಅವರು. ಇಲ್ಲಿ ಬಂದು ಅವ್ರಿಗೆ ಹೆಣ ತೆಗಿಲಿಕ್ಕೆ ಆಗ್ತದ? ಇದೆಲ್ಲ ಯಾಕೆ ಮಾಡ್ತಾರೆ ಅಂದರೆ ಒಂಥರ ಗಿಮಿಕ್ ಇದು, ಜಸ್ಟ್ ಟು ಡೈವರ್ಟ್ ದ ಅಟೆನ್ಷನ್ ಆಫ್ ದ ಪೀಪಲ್. ಅದರ ಭಾಗವಾಗಿ ಇವತ್ತು 16/9/2025 ಇದೇ ಮಹಿಳಾ ಲೇಖಕರು ಧರ್ಮಸ್ಥಳದ ಹೋರಾಟದ ಮುಂದಿನ ಹೆಜ್ಜೆಗಳು ಅಂತ ಅಂದ್ಬಿಟ್ಟು ದೊಡ್ಡ ಸಮಾಲೋಚನೆ ಸಭೆ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಯಾಕೆ ಇವತ್ತೇ ಮಾಡ್ತಾ ಇದ್ದಾರೆ ಅಂತಂದರೆ, ಇವತ್ತು ಮತ್ತೊಂದು ಪ್ರಮುಖ ಕಾರ್ಯಕ್ರಮ ಇದೆ ವಿಧಾನಸೌಧದಲ್ಲಿ. ಸಿದ್ದರಾಮಯ್ಯನವರು ಹಮ್ಮಿಕೊಂಡಿರೋಂಥ ಕಾರ್ಯಕ್ರಮ, ಸರ್ಕಾರದ ಕಾರ್ಯದರ್ಶಿ ಒಬ್ಬರ ನೇತೃತ್ವದಲ್ಲಿ, ಏನು ಕುರುಬ ಸಮುದಾಯವನ್ನು STಗೆ ಸೇರಿಸಲಿಕ್ಕೆ ಪ್ರಸ್ತಾವನೆ. ಯಾಕೆ ಮಾಡ್ತಾರೆ ಇದನ್ನು ಇವರು? ಸೊ ಇದು ರಿಯಲ್ ಕ್ರೈಮ್. 40,000 ಜನಕ್ಕೂ ಹೆಚ್ಚು ಜನ ಫೇಕ್ ಸರ್ಟಿಫಿಕೇಟ್ ತಗೊಂಡ್ರ ಮೇಲೆ ಕ್ರಮ ಜರುಗಿಸಬೇಕು. IPS ಕೆಂಪಯ್ಯ ತಗೊಂಡಿರೋದು ಫೇಕ್ ಸರ್ಟಿಫಿಕೇಟ್ ಒಂದು ಸುಪ್ರೀಂ ಕೋರ್ಟ್ಲಿ ಪ್ರೂವ್ ಆಗಿ ಅವ್ರಿಗೆ ಅರೆಸ್ಟ್ ವಾರೆಂಟ್ ಬಂದಂಥ ಸಂದರ್ಭದಲ್ಲಿ ಆ ಮನುಷ್ಯ ಅಬ್ಸ್ಕ್ಯಾಂಡ್ ಆಗಿ ಬೇಲ್ ತಗೊಂಡು ಬಚಾವಾಗಿದ್ದಾನೆ. ಬಟ್ ಈ ಮನುಷ್ಯ ಗೃಹ ಮಂತ್ರಿಗಳಿಗೆ ಅಡ್ವೈಸರ್ ಆಗ್ತಾನೆ. ಈ ಥರ ಅಡ್ವೈಸರ್ ಆದಂಥ ಸಂದರ್ಭದಲ್ಲಿ ಗೌರಿ ಲಂಕೇಶ್ ಅವರ ಕೊಲೆ ಆಗ್ತದೆ. ಮತ್ತೆ ಅದೇ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ ಗೌರಿ ಲಂಕೇಶ್ ಕೊಲೆಗಾರರಿಗೆ ಬೇಲ್ ಸಿಗ್ತದೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಮ್ಮ ಮಾಧ್ಯಮದ ಜನ, ನಮ್ಮ ಮಾಧ್ಯಮದ ಮಂದಿ ಅರ್ಥ ಮಾಡಿಕೊಂಡು ಜನತೆಗೆ ಇದನ್ನು ಅರ್ಥ ಮಾಡಿಸ್ಕೊಡ್ಬೇಕಾಗಿದೆ. ನಮ್ಮ ಮಾಧ್ಯಮದ ಮಂದಿಗೆ ಇದು ಗೊತ್ತಾಗಲಿಲ್ಲ ಅಂದರೆ, ಇದೆಲ್ಲ ಹೊಳಿಲಿಲ್ಲ ಅಂತಂದರೆ ಜನರ ಗತಿ ಏನು, ಈ ದೇಶದ ಗತಿ ಏನು? ಸೊ ಇವತ್ತು ಏನು ನಮ್ಮ ಸರ್ಕಾರ ಇವತ್ತು ಈ ಹುನ್ನಾರ ಮಾಡ್ತಾ ಇದೆ, ಕುರುಬ ಸಮುದಾಯವನ್ನು STಗೆ ಸೇರಿಸ್ತಕ್ಕಂಥದ್ದು. ಇದನ್ನು ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಕಳಿಸಲಾಗಿದೆ. ಕೇಂದ್ರ ಸರ್ಕಾರದಲ್ಲಿ ಅವ್ರಿಗೆ ಸೂಚನೆ ಬಂದಿದೆ. ಕರ್ನಾಟಕ ರಾಜ್ಯಕ್ಕೂ ಕೇಂದ್ರ BJP ಸರ್ಕಾರಕ್ಕೂ ರಹಸ್ಯವಾದ ಹಾಟ್ಲೈನ್ ಇದೆ. ಆಯ್ತಲ್ಲ, ಆ ಕಡೆ ಆಯಿತು ನಾವು ಸೇರಿಸ್ಬಿಡ್ತೀವಿ ನಿಮ್ಮನ್ನು, ನೀವು ಪ್ರಪೋಸಲ್ ಕಳಿಸಿ ಅಂತ ಹೇಳಿದ್ರೆ ಕಳಿಸಿ ಆಗಿದೆ. ಪುನಃ ಇನ್ಯಾಕೆ ಮಾಡ್ತಾ ಇರೋದು ಇದನ್ನು? ಆದರೆ ಇನ್ನೊಂದು ಕಡೆ ಮೀಸಲಾತಿ ಕುರಿತಾಗಿ ಆಯೋಗದ ಮೇಲೆ ಆಯೋಗ, ಸಭೆ ಮೇಲೆ ಸಭೆ, ಸಮಿತಿ ಮೇಲೆ ಸಮಿತಿ ಆಗ್ತಾ ಇದೆ. ಆದರೆ ವಿಶ್ವವಿದ್ಯಾಲಯಗಳನ್ನು, ಸರ್ಕಾರಿ ಕಾಲೇಜುಗಳನ್ನು ಮುಚ್ತಾ ಇದ್ದಾರೆ. ಈ ಕಡೆ ಎಲ್ಲ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಬಿಟ್ಟು ಸರ್ಕಾರಿ ಉದ್ಯಮಗಳನ್ನು, ಕೈಗಾರಿಕೆಗಳನ್ನು ಎಲ್ಲವನ್ನು ಪ್ರೈವೇಟೈಸ್ ಮಾಡಿಬಿಟ್ಟು ಈ ಮೀಸಲಾತಿ ಡಾಕ್ಯುಮೆಂಟ್ನ ಮಡಿಕೊಂಡು ಏನು ಮಾಡ್ತೀರಿ?
ಪ್ರಜ್ವಲ್ ರೇವಣ್ಣ ಕೇಸು, ಸೌಜನ್ಯ ಕೇಸು, ದರ್ಶನ್ ಕೇಸು ಇದನ್ನು ಇಟ್ಕೊಂಡು ನಮ್ಮ ಯುವ ಜನರನ್ನು ಮಂಗ ಮಾಡೋದು. ಜನ ಕೇಳಬೇಕು. ಇದು ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದರೆ, ಯುವ ಜನಾಂಗ ಇವತ್ತು ಏನು BA, MA, MSc ಓದ್ತಾ ಇದ್ದಾರೆ ಪದವಿ ಮತ್ತು ಸ್ನಾತಕೋತ್ತರ ತರಗತಿಗಳಲ್ಲಿ, ಈ ಯುವ ಜನಾಂಗದ ಭವಿಷ್ಯ ಇರತಕ್ಕಂಥದ್ದು ಮೀಸಲಾತಿಯ ಆಧಾರದ ಮೇಲೆ. 85% ಪಾಪ್ಯುಲೇಷನ್ ಈ ದೇಶದಲ್ಲಿ ಇವತ್ತು ಏನಾದರೂ ಒಂದು ಸ್ವಲ್ಪ ಬದಲಾವಣೆ ಆಗಿದೆ ಅನ್ನೋದಾದರೆ ಅದು ಮೀಸಲಾತಿಯಿಂದ ಮಾತ್ರ, ಇನ್ಯಾವುದಿಂದನೂ ಅಲ್ಲ. ಅದು ಅಲ್ಪ ಸ್ವಲ್ಪ ಆಳುವ ವರ್ಗಗಳು, ಸವರ್ಣೀಯ ಸರ್ಕಾರಗಳು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಏನೋ ಕಿಂಚಿತ್ತು ಬಿಸ್ಕೆಟ್ ಹಾಕ್ತಾನೆ ಕೊಟ್ಟದ್ದು ಮೀಸಲಾತಿಯಲ್ಲಿ, ಅದರಲ್ಲಿ ಇಷ್ಟೊಂದು ಸ್ವಲ್ಪ ನಮ್ಮ ಜನ ಮೇಲೆ ಬಂದಿದ್ದಾರೆ, ಒಂದಷ್ಟು ವಿದ್ಯಾವಂತರಾಗಿದ್ದಾರೆ. ಇನ್ನು ಮುಂದಕ್ಕೂ ಕೂಡ ಈಗ BA, ಈಗ ಗ್ರ್ಯಾಜುಯೇಷನ್ನು, ಪೋಸ್ಟ್ ಗ್ರ್ಯಾಜುಯೇಷನ್ನು, ಮೆಡಿಕಲ್, ಇಂಜಿನಿಯರಿಂಗ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ಈ ಮೀಸಲಾತಿ ಮೇಲೆ ಮಾತ್ರ ನಿಂತಿದೆ ಹೊರತು ಇನ್ಯಾವುದ್ರ ಮೇಲೂ ನಿಂತಿಲ್ಲ. ಆದರೆ ಮೀಸಲಾತಿ ಕುರಿತು ಚರ್ಚೆ ಮೇಲೆ ಚರ್ಚೆ, ನಾಗಮೋಹನ್ ದಾಸು, ಕಾಂತರಾಜ್ ಅರಸು ಆಯೋಗ, ಜಯಪ್ರಕಾಶ್ ಹೆಗಡೆ ಆಯೋಗ, ಈಗ ಮಧುಸೂದನ್ ನಾಯಕ್ ಆಯೋಗ, ಯಾರೂ ಒಂದು ನಿರ್ದಿಷ್ಟ ತೀರ್ಮಾನಕ್ಕೆ ಬರ್ತಾ ಇಲ್ಲ. ಆ ಕಡೆ ಇದೇ ಸರ್ಕಾರಗಳು ಫೇಕ್ ಸರ್ಟಿಫಿಕೇಟ್ ಮಾಡಿಕೊಂಡು ಸವರ್ಣೀಯರು ಮೀಸಲಾತಿಯನ್ನು ಕೊಳ್ಳೆ ಹೊಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ಪ್ರಮೀಳಾ ನೇಸರ್ಗಿ ಎನ್ನುವ ಒಬ್ಬರು ವಕೀಲರು, BJP ಪಕ್ಷದವರು ಇರ್ಬೋದು, ಅವರು ಹೈಕೋರ್ಟ್ಗೆ ಕೊಟ್ಟಂಥ ಅಂಕಿಅಂಶಗಳು ಏನಪ್ಪ ಅಂತಂದರೆ, ಸುಮಾರು 2016ರಲ್ಲಿ 1,20,000 ಫೇಕ್ ಸರ್ಟಿಫಿಕೇಟ್ಸ್ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಇದ್ದಾವೆ, SC, ST, OBC ಎಲ್ಲ ಸೇರಿ. ಈಗ ಅದು 2 ಲಕ್ಷ ರೀಚ್ ಆಗಿರ್ಬೋದು. ಯಾಕಷ್ಟು ಜಾಸ್ತಿ ಆಯ್ತು ನೀವು ಕೇಳ್ಬೋದು. RTI ಇಂದ ದಿನೇ ತೆಗಿತಾ ಇದ್ದಾರೆ ಜನ. RTI ಬರೋಕ್ಕೂ ಮೊದಲು ಇವೆಲ್ಲ ಗೊತ್ತಾಗ್ತಿರಲಿಲ್ಲ. RTI ಬಂದಮೇಲೆ ಇವೆಲ್ಲ ಗೊತ್ತಾಗ್ತಾ ಇದೆ. ಜನ ಅಲ್ಲಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಈ ಫೇಕ್ ಸರ್ಟಿಫಿಕೇಟ್ಗಳ ಕುರಿತಾದ ಹೋರಾಟಗಳು ಯಾರೋ ಒಬ್ಬರು ಇಂಡಿವಿಜುವಲ್ಗಳು ಮಾಡ್ತಾ ಇದ್ದಾರೆ, ನಿಯತಾದ ಜನ. ಅದು ಮಾಧ್ಯಮದಲ್ಲಿ ಚರ್ಚೆ ಆಗೋದಿಲ್ಲ. ಯಾಕೆಂದರೆ ಮಾಧ್ಯಮದಲ್ಲೂ ಕೂಡ ಬರೀ ಸವರ್ಣೀಯರೇ ತುಂಬಿಕೊಂಡಿರೋದು. ಈ ಫೇಕ್ ಸರ್ಟಿಫಿಕೇಟ್ ತಗೊಂಡಿರೋ ಮೇಲೆ ಎಂಪತಿ, ಕನಿಕರ ತೋರಿಸ್ತಾ ಇದ್ದಾರಾ ಅನ್ನೋದು ನನ್ನ ಪ್ರಶ್ನೆ. ಸೊ ನಮ್ಮ ಯುವಕರು, ನಾನು ಹೇಳಿದ್ನಲ್ಲ, ಅವರ ಭವಿಷ್ಯ ಪರಿಶಿಷ್ಟ ಜಾತಿ, ಪಂಗಡ, ಅಲ್ಪಸಂಖ್ಯಾತರು, OBCಗಳ ಭವಿಷ್ಯ, 85% ಪಾಪ್ಯುಲೇಷನ್ ಇರ್ತಕ್ಕಂಥ ಯುವ ಜನಾಂಗದ ಭವಿಷ್ಯ ಮೀಸಲಾತಿ ಮೇಲೆ ಮಾತ್ರ ಆಧಾರಿತವಾಗಿದೆ. ಆದರೆ ಆ ಮೀಸಲಾತಿಯ ಕೊಳ್ಳೆ ಹೊಡಿತಾ ಇರೋದು, ಅದನ್ನ ಡಿಸ್ಟಾರ್ಷನ್ ಮಾಡ್ತಾ ಇರ್ಬೇಕಾದ್ರೆ ತಲೆ ಕೆಡಿಸ್ಕೊತಾ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ದೇ ಆರ್ ಬಿಸಿ ವಿತ್ ದ ಸ್ಮಾರ್ಟ್ ಫೋನ್, ರೀಲ್ಸ್ ಅಂಡ್ ಕ್ರೈಮ್ ಸ್ಟೋರೀಸ್. And media is giving handy crime stories, celebrity crime stories. ದರ್ಶನ್, ಪವಿತ್ರ ಗೌಡ, ಪ್ರಜ್ವಲ್ ರೇವಣ್ಣ, ಧರ್ಮಸ್ಥಳ ಕೊಲೆ, ರೇಪು, ಇವು 3 ಆಗಿರೋದು. ಅತ್ಯಾಚಾರಗಳು 3 ಆಗಿರೋದು. ದಿನ ಬೆಳಗ್ಗೆದ್ರೆ ಅತ್ಯಾಚಾರಗಳಾಗ್ತವೆ, ದೌರ್ಜನ್ಯಗಳಾಗ್ತವೆ. ನನ್ನ ಪ್ರಶ್ನೆ ಎಡಪಂಥೀಯರಿಗೆ, ಇಲ್ಲಿ ಧರ್ಮಸ್ಥಳದಲ್ಲಿ ಸೌಜನ್ಯ ಕೇಸಲ್ಲಿ ಸಾಕ್ಷಿ ಇಲ್ಲ, ಒದ್ದಾಡ್ತಾ ಇದ್ದಾರೆ ಸಾಕ್ಷಿಗೆ. ಸಾಕ್ಷಿ ಸಿಕ್ಲಿ, ಕಲ್ಪ್ರಿಟ್ಸ್ಗೆ ಶಿಕ್ಷೆ ಆಗಲಿ ಅಂತ ನನ್ನ ಆಶಯ. ಬಟ್ ಆದರೆ ಈ ಗೋ ಟು ಕೈರ್ಲಾಂಜಿ, ಸಾಕ್ಷಿ ಬೇಕಾದಕ್ಕೆ. ಹಗಲಿನಲ್ಲಿ ತಾಯಿ ಮಗಳು ಇಬ್ಬರನ್ನು ಕೂಡ ಜನ ರೇಪ್ ಮಾಡ್ತಾರೆ. ವೇರ್ ಆರ್ ಲೆಫ್ಟಿಸ್ಟ್ಸ್? ಆನಂದ್ ತೆರಳುದುಂಡೆ ಅದನ್ನ ಪ್ರಶ್ನೆ ಮಾಡಿಲ್ಲ. ಅವ ಕೋರೆಗಾಂವ್ಗೆ ಹೋಗ್ತಾನೆ ಯುದ್ಧ ಮಾಡೋಕ್ಕೆ, ಅಲ್ಲಿ ಕ್ರಾಂತಿ ಮಾಡೋಕ್ಕೆ. ವಾಟ್ ದಿಸ್ ಲೆಫ್ಟಿಸ್ಟ್ ಹ್ಯಾವ್ ಟು ಡೂ ಇನ್ ಕೋರೆಗಾಂವ್? ವೈ ದೇ ವೆಂಟ್ ದೇರ್? ದಿಸ್ ಇಸ್ ಮೈ ಕ್ವಶನ್. ಸೊ ಮೈ ಲಾರ್ಜರ್ ಕ್ವಶನ್ಸ್ ಐ ಹ್ಯಾವ್ ರೈಸ್ಡ್ ಇನ್ this friends. Please educate our first I want to give awareness to our journalists. ದೇಶದಲ್ಲಿ ಜರ್ನಲಿಸ್ಟ್ಗಳು ಪ್ರಶ್ನೆ ಮಾಡಬೇಕು. ಜರ್ನಲಿಸ್ಟ್ಗಳು ಯುವ ಜನಾಂಗಕ್ಕೆ ಏನು ಮೊಬೈಲ್ನಲ್ಲಿ ನೋಡ್ತಾ ಇದ್ದಾರೆ, ಯೂಟ್ಯೂಬರ್ಸು, ಮಾಧ್ಯಮಗಳು, ಅದರಲ್ಲಿ ಆ ನೋಡೋ ಜನಗಳಿಗೆ ನಾವು ಜರ್ನಲಿಸ್ಟ್ಗಳು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಕ್ರಿಟಿಕಲ್ ಕ್ವಶನ್ಸ್ ಶುಡ್ ಕೀಪ್ ಆನ್ ರೈಸಿಂಗ್. Journalists should not get bored or tired of asking critical questions against the powerful people who are in power, whether it's Siddaramaiah, Bommai, whoever is there may be. ಯಾರು ಹೇಳಿದ್ರು ಸಿದ್ದರಾಮಯ್ಯನವರಿಗೆ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ? ಅವ್ರು ಮಾಡ್ತಾರೆ ಇದು ಹಲ್ಕಟ್ ಕೆಲಸಕ್ಕೆ. ಸ್ವಜನ ಪಕ್ಷಪಾತ. ಅವರು 2 ಸಲ ಮುಖ್ಯಮಂತ್ರಿ ಆಗಲಿ, ಇಡೀ ಜೀವಮಾನ ಸಿದ್ದರಾಮಯ್ಯನವರ ರಾಜಕೀಯ ಜೀವನ, ಅವ್ರ ಹಿಂದೆ MLA ಆದಾಗ, ಮಿನಿಸ್ಟರ್ ಆದಾಗ, ಅವರು ಲಾಯರ್ ಆಗಿದ್ದಾಗ ಮಾಡ್ತಾ ಇರೋದು ಒಂದೇ, ಅವರ ಜಾತಿಯವರನ್ನ, ಹಿತಾಸಕ್ತಿಗಳನ್ನ ಕಾಪಾಡೋದು. ನಾನೊಬ್ಬ ಗೌರ್ಮೆಂಟ್ ಸರ್ವೆಂಟು, ಐ ಆಮ್ ಅಸಿಸ್ಟೆಂಟ್ ಪ್ರೊಫೆಸರ್. ಟಾಕಿಂಗ್ ಅಗೇನ್ಸ್ಟ್ ಗೌರ್ಮೆಂಟ್ ಈಸ್ ನಾಟ್ ಪ್ರಾಪರ್, ಬಟ್ ಸ್ಟಿಲ್ ಐ ಆಮ್ ಟಾಕಿಂಗ್ ಬಿಕಾಸ್ ಯು ಪೀಪಲ್ ಆರ್ ನಾಟ್ ಟಾಕಿಂಗ್.
ಇನ್ನೂ 3 ವರ್ಷ ಸರ್ವಿಸ್ ಇದೆ. ಐ ಆಮ್ ಪುಟಿಂಗ್ ಮೈ ಲೈಫ್ ಕೆರಿಯರ್ ಟು ರಿಸ್ಕ್ ಅಂಡ್ ಕಮಿಂಗ್ ಹಿಯರ್ ಟಾಕಿಂಗ್. ಆಮೇಲೆ ಇನ್ನೊಂದು ಮಾತೇನಪ್ಪ ಅಂತಂದರೆ, ವಾಕ್ ಸ್ವಾತಂತ್ರ್ಯ ಇಲ್ಲ, ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ಅಂತ. ಸೊ ನಾನು 1 ತಿಂಗಳ ಹಿಂದೆ 15 ದಿನದಿಂದ ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ. ನನ್ನ ಪ್ರೆಸ್ ನೋಟ್ನ ಎಕ್ಸೆಪ್ಟ್ ಡೆಕ್ಕನ್ ಹೆರಾಲ್ಡ್ ಯಾರೂ ಕ್ಯಾರಿ ಮಾಡಲಿಲ್ಲ. ಆವತ್ತು ವಾರ್ತಾ ಭಾರತೀಯ ಪತ್ರಿಕೆಯ 23ನೇ ವರ್ಷದ ಸಂಭ್ರಮಾಚರಣೆ. ಅವರು ಒಂದು ಶಬ್ದವನ್ನು ಪ್ರಿಂಟ್ ಮಾಡಲಿಲ್ಲ. ಸೆಲ್ಫ್ ಸೆನ್ಸರಿಂಗ್. ಹೂ ಈಸ್ ಸೆನ್ಸರಿಂಗ್? ಸುಪ್ರೀಂ ಕೋರ್ಟ್, ಗವರ್ನಮೆಂಟ್, ಡಿಕ್ಟೇಟರ್ಸ್ ಆರ್ ನಾಟ್ ಸೆನ್ಸರಿಂಗ್ ಮೀ. ವಾರ್ತಾ ಭಾರತಿ ಈಸ್ ಸೆನ್ಸರಿಂಗ್ ಮೀ. ಓಕೆ, ದಿಸ್ ಇಸ್ ಸೆಲ್ಫ್ ಬೆಟ್ರಾಯಲ್, ಆತ್ಮ ವಂಚನೆ. ಪ್ರಗತಿಪರರು ಅಂತ ಹೇಳ್ತಾರೆ, ಎಡಪಂಥೀಯರು ಅಂತ ಹೇಳ್ತಾರೆ. ನನ್ನದು ಒಂದೇ ಒಂದು ಶಬ್ದ ಹಾಕ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಯಾವ್ದು ಸರ್? ಹೌದು ಸ್ವಾಮಿ, ಅದಕ್ಕೆ ಹೇಳ್ತಾ ಇರೋದಲ್ವ ಅದನ್ನ. ಏನು ಸರ್, ಯಾವ ಡೆಕ್ಕನ್ ಹೆರಾಲ್ಡಲ್ಲಿ ಒಂದು ಸ್ಮಾಲ್ ಪೇಪರ್ ಬಂತು, ಡೀಸೆಂಟ್, ಸ್ಮಾಲ್ ಬಟ್ ಸ್ಟಿಲ್ ಡೀಸೆಂಟ್ ಕವರೇಜ್. ಕೈ ಮುಗಿತೀನಿ ಅವ್ರಿಗೆ, ದೇವರು ಚೆನ್ನಾಗಿಟ್ಟಿರಲಿ ಅವ್ರನ್ನ, ಅನಂತವಾಗಿ ಚೆನ್ನಾಗಿಟ್ಟಿರಲಿ ಅವ್ರನ್ನ. ನನ್ನ ಸ್ವಾರ್ಥ ಏನಿಲ್ಲ ಇಲ್ಲಿ. ನನಗೆ ವೈಯಕ್ತಿಕವಾಗಿ ತುಂಬ ಅನ್ಯಾಯ ಆಗಿದೆ, ಅದು ಯಾವುದೋ ನಾನು ರೈಸ್ ಮಾಡ್ತಾ ಇಲ್ಲ. ಐ ಆಮ್ ರೈಸಿಂಗ್ ಎ ಪಬ್ಲಿಕ್ ಇಶ್ಯೂ. ಸರ್ ಹೇಳ್ತೀನಲ್ಲ ಸರ್, ಕುರುಬ ಸಮುದಾಯದವರು ಸರಿ ಸರ್, ಸರಿ ಸರ್, ಆಯಿತು ಸರ್. ಸ್ಪೆಸಿಫಿಕ್ ಕ್ವಶನ್ ಕೇಳಿ ಸರ್ ನೀವು ಹಾಗಾದರೆ. ಸರ್ ಹೇಳ್ತೀನಲ್ಲ ಸರ್, ಒಂದೇ ಒಂದು ಪಾಯಿಂಟ್ ಇಲ್ಲಿ. ಇವತ್ತು ಸಿದ್ದರಾಮಯ್ಯನವರು ಒಂದು ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸಲಿಕ್ಕೆ ಅಂತ ಇದೊಂದು ಕುತಂತ್ರ, ಷಡ್ಯಂತ್ರ, ಇದರ ಬಗ್ಗೆ ಒಂದು ಏನಂದರೆ ಆಗಿರ್ತಕ್ಕಂಥ ಅಕ್ರಮವನ್ನು ಸಕ್ರಮ ಮಾಡಬೇಕು ಅಂತ ಒಂದು ಪ್ರಯತ್ನ ಅಫಿಷಿಯಲ್ ಆಗಿ ಮಾಡ್ತಾ ಇದ್ದಾರೆ. ಇದೇ ದಿವಸ ಮಹಿಳಾ ಲೇಖಿಕೆಯರು ಧರ್ಮಸ್ಥಳ ಹೋರಾಟದ ಮುಂದಿನ ಹೆಜ್ಜೆಗಳು ಬಂತ ಇನ್ನೊಂದು ಸಮಾಲೋಚನೆ ಸಭೆ ಮಾಡ್ತಾ ಇದ್ದಾರೆ. ಅದು ಈ ಕುರುಬ ಸಮುದಾಯವನ್ನು ಸಕ್ರಮ ಮಾಡುವ ಸಂಗತಿಯನ್ನು ಡೈವರ್ಟ್ ಮಾಡಲಿಕ್ಕೆ, ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಈ ಮಹಿಳಾ ಲೇಖಕಿಯರು ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಮಹಿಳಾ ಲೇಖಕಿಯರು ಈ ಥರ ದಿಕ್ಕು ತಪ್ಪಬಾರ್ದು ಅಂತ. ಅವರೆಲ್ಲ ಕೆಟ್ಟವರು ನಾನು ಹೇಳ್ತಾ ಇಲ್ಲ, ಅವ್ರನ್ನ ದಿಕ್ಕು ತಪ್ಪಿಸಿದ್ದಾರೆ. ಹೆಸರು ಹೇಳ್ತೀನಿ. ಕುರುಬ ಸಮುದಾಯದಲ್ಲಿರ್ತಕ್ಕಂಥ ಬುದ್ಧಿಜೀವಿಗಳು ಡಾಕ್ಟರ್ ನಟರಾಜ್ ಹುಳಿಯಾರ್, ಪ್ರೊಫೆಸರ್ ಎಚ್ ಜಿ ಸಿದ್ದರಾಮಯ್ಯ, ಬಿ ಕೆ ರವಿ ಕುಲಪತಿ, ಮಲ್ಲಿಕಾ ಗಂಟಿ, ಪ್ರೊಫೆಸರ್ ಮೈತ್ರಿ, ಎ ಫೇಕ್ ಸರ್ಟಿಫಿಕೇಟ್ ಹೋಲ್ಡರ್, ಕೆಂಪಯ್ಯನವರು ದೃಶ್ಯಕ್ಕೆ ಕಾಣ್ತಾ ಇಲ್ಲ. ಇಡೀ ಸರ್ಕಾರವನ್ನು ಡೈರೆಕ್ಷನ್ ಕೊಡ್ತಾ ಇರೋದು ಕೆಂಪಯ್ಯ. ಈ ರಾಜ್ಯದಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಎಲ್ಲ SITಗಳನ್ನು ಡೈರೆಕ್ಷನ್ ಮಾಡ್ತಾ ಇರೋದು ಕೆಂಪಯ್ಯ. ಇಷ್ಟೇ ಸರ್ ನಾನು ಹೇಳ್ತಾ ಇರೋದು. ಸಿಂಗಲ್ ಪಾಯಿಂಟ್ ಅಜೆಂಡಾ ಇವತ್ತು ನನ್ನ ಇದು. ಐ ಡೋಂಟ್ ವಾಂಟ್ ಟು ಮಿಕ್ಸ್ ಅಪ್. ಮಾಡಬಾರ್ದು ಅಂತಲ್ಲ, ಇವತ್ತೇ ಯಾಕೆ ಮಾಡಬೇಕು ಅವರು? ಅದೇ ಪ್ರಶ್ನೆ. ಯಾವಾಗಾದ್ರೂ ಮಾಡ್ಬೋದು ಅವರ ಇದು. ಯಾಕೆ ಅಂತಂದ್ರೆ ಕೇಳಿ, ಧರ್ಮಸ್ಥಳದ ವಿಚಾರವನ್ನೇ ಆಗಲಿ, ಮಹಿಳಾ ಲೇಖಕಿಯರು ಧರ್ಮಸ್ಥಳದ ಒಂದನ್ನೇ ಯಾಕೆ ಮಾಡ್ತಾರೆ ಅಂತ ನಾನು ಕೇಳೋದು. ಕಮಲಪಲ್ಲಿಯಲ್ಲಿ ಆಗ್ತಿರತಕ್ಕಂಥ ಅತ್ಯಾಚಾರ ದೌರ್ಜನ್ಯಗಳಿಗೆ ಯಾಕೆ ಮಾಡ್ತಾ ಇಲ್ಲ ಅವರು ಅಂತ. ಭೂ ಕಬಳಿಕೆ, ಕೊಲೆ, ಅತ್ಯಾಚಾರ ಧರ್ಮಸ್ಥಳದಲ್ಲಿ ಒಂದೇ ಅಲ್ಲ, ರಾಜ್ಯದುದ್ದಕ್ಕೂ 106 ನಡೆದಿವೆ. ಸರಿ ಸರಿ, ಅದೊಂದಕ್ಕೆ ಯಾಕೆ ಬಂದ್ರು? ಕಮಲಪಲ್ಲಿಗೆ ಯಾಕೆ ತಗೊಳ್ಳಿಲ್ಲ ಈ ಮಹಿಳಾ ನಾಯಕಿಯರು, ಮಹಿಳಾ ಮಣಿಯರು? ಇದ್ರ ಮುಖಾಂತರ ಮಾಡ್ತಾ ಇದ್ದೀನಿ. ಅವರೊಬ್ಬರನ್ನ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ತಮ್ಮ ಮೀಡಿಯಾ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು. ಮಾಧ್ಯಮ ಅದೇ ತಾನೇ, ಚಾನಲ್ ಅಲ್ವೇ? ಇದು ಪವಿತ್ರವಾದ ಒಂದು ವೇದಿಕೆ. ಅದಕ್ಕೆ ಸ್ವಾಮಿ ನಾನು ಇಲ್ಲಿ ಬಂದು ಇಂಥ ಒಂದು ಪವಿತ್ರವಾದ ವೇದಿಕೆಗೆ ಬಂದು ಯಾರನ್ನ ಹೇಳಿ ಮಹಿಳೆಯರನ್ನ, ಅದೇ ಹೇಳಿದ್ದೀನಲ್ಲ, ಮಹಿಳೆಯರನ್ನ ಈ ನಟರಾಜ್ ಹುಳಿಯಾರು, IPS ಕೆಂಪಯ್ಯ, ಮಲ್ಲಿಕಾ ಗಂಟಿ ಇವರೆಲ್ಲ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಈ ಮಹಿಳೆಯರಿಗೆ ನನ್ನ ಈ ಸ್ಟೇಟ್ಮೆಂಟ್ ಗೊತ್ತಾದ್ರೆ ನಾಳೆಯಿಂದ ಇದಕ್ಕೆ ಅವ್ರ ತಲೆ ಹಾಕುವುದಿಲ್ಲ. ದಯವಿಟ್ಟು ಕನ್ವೆ ಮಾಡಿ ಅವ್ರಿಗೆ, ಮಹಿಳೆಯರಿಗೆ ಇದನ್ನ ನಿಮ್ಮ ಪೇಪರ್ನಲ್ಲಿ ಇದರಲ್ಲಿ ಹಾಕಿ. ಯಾವನೊಬ್ಬ ಮುಟ್ಟಾಳ ಬಂದಿಂಗೆಲ್ಲ ಮಾರಾಡ್ತಾ ಇದ್ದ ಇಲ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಹಾಕಿ ನೀವು. ನಾಳೆ ಇದು ಗೊತ್ತಾದರೆ ಅಲ್ಲಿರೋ ಜನ ಎಚ್ಚೆತ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಕವಿತಾ ಲಂಕೇಶ್, ಒಂದು ನಿಮಿಷ. ಕವಿತಾ ಲಂಕೇಶ್, ನಾನು ಹೇಳ್ತೀನಿ ಮೇಡಮ್, ಗೌರಿ ಲಂಕೇಶ್ನ ಕೊಲೆ ಮಾಡಿದವ್ರು ಯಾರು ನನಗೆ ಗೊತ್ತಿದೆ, ಬನ್ನಿ ಮಾತಾಡೋಣ, ಪ್ರೂಫ್ ಕೊಡ್ತೀನಿ ಅಂತಂದ್ರೆ ಅವ್ರು ಬರ್ತಾ ಇಲ್ಲ. ಬಟ್ ಸೌಜನ್ಯ ಕೇಸಿಗೆ ಬಂದ್ಬಿಟ್ಟಿದ್ದಾರೆ ಅವ್ರು ದಿಕ್ಕು ತಪ್ಪಿಸಿದ್ದಾರೆ ಅಲ್ವಾ ಜನ ಅವ್ರನ್ನ. ಐ ಕಮ್ ಟು ಪಾಯಿಂಟ್. ದೊಡ್ಡದಾಗಿ ಅವರು ಭಾಷಣ ಮಾಡಿದರೆ, ದೊಡ್ಡದಾಗಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಇಲ್ಲಿ. ವೈ ಶಿ ಇಸ್ ನಾಟ್ ಟೇಕಿಂಗ್ ಅಪ್ ಗೌರಿ ಲಂಕೇಶ್ ಕೇಸ್? ಹೇಳ್ತಾರೆ ಅದು ಕೋರ್ಟ್ಲಿದೆ. ಸೌಜನ್ಯ ಕೇಸ್ ಇಸ್ ಆಲ್ಸೋ ಇನ್ ದ ಕೋರ್ಟ್. ವೈ ಆರ್ ಟೇಕಿಂಗ್ ಅಪ್ ದಟ್? ಇಟ್ ಇಸ್ ಆಲ್ಸೋ ಇನ್ ದ ಜುಡಿಷಿಯಲ್ ಚಾನಲ್. ಈಗ ನೀವು ಆ ವಿಚಾರದ ಬಗ್ಗೆ ಪ್ರಶ್ನೆ ಮಾಡ್ತೀರಿ. ಈಗ ನೀವು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇರೋದು. ಹೌದು ಸರ್. ಯೂನಿವರ್ಸಿಟಿಯ ವಿಷಯಗಳು ತುಂಬಾನೇ ಇವೆ. ಹೌದು ಸರ್. ನಿಮಗೆ ಅದನ್ನು ಪ್ರಶ್ನೆ ಮಾಡಬಹುದು.
ಯಾಕೆ ಮಾಡ್ತಾ ಇಲ್ಲೋ ಗೊತ್ತಿಲ್ಲ. ಮಾಡ್ತೀನಿ ಸರ್. ಮತ್ತೆ ನೀವು ಜರ್ನಲಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ. ಹೌದು ಸರ್, ನೋಡಿ ಇಲ್ಲಿ ಎತ್ತಿದ್ದೀನಿ ಒಂದು ವಿಷಯ. ಇಲ್ಲಿ ಕೇಳಿ ಬರ್ತೀನಿ ನೋಡಿ. ಇಬ್ಬರು ಸ್ಟೂಡೆಂಟ್ಗಳು, ಮೂರು ಜನ ವಿದ್ಯಾರ್ಥಿಗಳು ಅಡ್ಮಿಟ್ ಆಗಿದ್ದಾರೆ. ಅವ್ರನ್ನ ಪ್ರಾಕ್ಟಿಕಲ್ ಕೊಡಲಿಕ್ಕೆ ಅಂತ ಪ್ರಾಕ್ಟಿಕಲ್ಸ್ ಅಲ್ಲ, ಲಾಸ್ಟ್ ಇಯರ್ ನಮ್ಮ ಕುಲಪತಿಗಳು ಮಾಡಿದ್ದು ಕೆಲಸ ಅದು ಸರ್. ಅವರು 6-7 ಜನ ಬಂದಿದ್ರು ಅಡ್ಮಿಷನ್ಗೆ. ನಮ್ಮ ಕುಲಪತಿಗಳು ಇದೊಂದು ವರ್ಷ ಮಾಡಬೇಡಿ, ನೀವು 10 ಜನ ಬಂದರೆ ಮಾತ್ರ ಮಾಡಿ, ಇಲ್ಲರೆ ಮಾಡಬೇಡಿ ಅಂತ ಹೇಳಿದ್ರು. ಕೇಳಿ ಹೇಳ್ತೀನಿ. ಆಗ ಸೆಕೆಂಡ್ ಇಯರ್ಲಿ ಜನ ಇದ್ರು, 10 ಜನ ಇದ್ರು, 11 ಜನ ಇದ್ರು. ಅವ್ರಿಗೆ ಪಾಠ ಮಾಡಬೇಕಿತ್ತು ನಾನು. ಫಸ್ಟ್ ಇಯರ್ನಲ್ಲಿ ಬರಲಿಲ್ಲ, ಆಯ್ತಲ್ಲ. ಆಮೇಲೆ ಹೇಳಿದ್ರು ಅವರು, ಸರ್ಕಾರಿ ಆದೇಶ ಇದೆ, 10 ಜನ ಇದ್ರೆ ಮಾತ್ರ ನೀವು ಪಾಠ ಮಾಡಬೇಕು, ಅಡ್ಮಿಷನ್ ಕೊಡಬೇಕು. 10 ಜನಕ್ಕಿಂತ ಕಡಿಮೆ ಬಂದರೆ ಅಡ್ಮಿಷನ್ ತಗೋಬೇಡಿ, ಕಳಿಸ್ಬಿಡಿ. ಸರ್ ಹಂಗಾದ್ರೆ ಡಿಪಾರ್ಟ್ಮೆಂಟ್ ಮುಚ್ಚೋ ಸ್ಥಿತಿ ಬರುತ್ತಲ್ಲ ಸರ್ ಅಂತ ಕೇಳಿದೆ. ಇಲ್ಲ, ನೆಕ್ಸ್ಟ್ ಇಯರು ಈ ರೂಲ್ ಹೊಟ್ಟೋಗ್ತದೆ. ನೆಕ್ಸ್ಟ್ ಇಯರ್ ಕಡಿಮೆ ಬಂದರೂ ಕೂಡ ನಾನು ಅಡ್ಮಿಷನ್ಗೆ ಅವಕಾಶ ಕೊಡ್ತೀನಿ ನಿಮಗೆ, ಆವಾಗ ಮಾಡಿ ಅಂತ ನನಗೆ ಭರವಸೆ ಕೊಟ್ಟರು ಅವರು. ಬಟ್ ಆದರೆ ಪಾಪ ಅವ್ರಿಗೇನು ಸಮಸ್ಯೆ ಆಗಿದೆಯೋ ಏನೋ ಗೊತ್ತಿಲ್ಲ. ಈ ವರ್ಷ ಮತ್ತು ಅಡ್ಮಿಷನ್ ಕೊಡಬೇಡಿ ಯಾರಿಗೂ 10ಕ್ಕೆ ಕಡಿಮೆ ಬಂದರೆ. ಇಲ್ಲ ಸ್ವಾಮಿ, ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ದೊಡ್ಡ ಮನಸ್ಸು ಮಾಡಿ. ನೀವೊಬ್ಬ ಉತ್ತಮ ಕುಲಪತಿ, ದಕ್ಷ ಆಡಳಿತಗಾರರು, ಪ್ರಾಮಾಣಿಕ ವ್ಯಕ್ತಿ, ಶುದ್ಧ ಹಸ್ತರು, ಇಡೀ ಜಗತ್ತು ನಿಮ್ಮನ್ನು ಕೊಂಡಾಡ್ತದೆ. ಅವರು ಗುರುತಿಸ್ಕೊಂಡಿದ್ದು ಬೇರೆ ಬೇರೆ ಹಿಂದುತ್ವ ಸಂಘಟನೆಗಳೊಂದಿಗೆ ಸಂಘನಿಕೇತನದಲ್ಲಿ ಬಂದು ಅವರು ಕಾರ್ಯಕ್ರಮದಲ್ಲಿ ಮಾಡರೇಟರ್ ಆಗ್ತಿದ್ರು. ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಅವರ ಒಂದು ಯೋಗ್ಯತೆಗೆ ಮನ್ನಣೆ ಕೊಟ್ಟು, ಅವರ ಸಾಮರ್ಥ್ಯಕ್ಕೆ, ದಕ್ಷತೆಗೆ ಮನ್ನಣೆ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಅವರು ಇವತ್ತು ಕುಲಪತಿ ಮಾಡಿದ್ದಾರೆ. ಅಂಥ ಒಬ್ಬ ದೊಡ್ಡ ವ್ಯಕ್ತಿ, ಪುಣ್ಯಾತ್ಮ, ಮಹಾತ್ಮ ನಮ್ಮ ಕುಲಪತಿ BL ಧರ್ಮ. ಅವ್ರಿಗೆ ನಾನು ಮನವಿ ಮಾಡಿದ್ದೀನಿ, ಆಯ್ತಲ್ಲ. ಅವರು ಆಯಿತು ನೋಡೋಣ ಅಂತ ಹೇಳಿದ್ದಾರೆ. ಈ ಸರಿ ಕೊಡದಿರೋ ನಾನು ಬಿಡೋದಿಲ್ಲ. ಯಾಕಂತಂದರೆ ಡಿಪಾರ್ಟ್ಮೆಂಟು ಕುಲಪತಿಗಳು ಕಟ್ಟಿದ್ದಲ್ಲ, ನಾನು ಕಟ್ಟಿದ್ದಿಲ್ಲ. ಹಿಂದೆ ಹಳೆಯ ಪ್ರೊಫೆಸರ್ಗಳು ಭಾಳ ಕಷ್ಟಪಟ್ಟು ಕಟ್ಟಿದ್ದು. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಭಾಳ ಕಷ್ಟ ಇದೆ. ಶೇಖ್ ಅಲಿ ಅವರು ಕೇಳಿ, ಶೇಖ್ ಅಲಿ ಅವರು ಆ ಕಾಲದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಕಟ್ಟಿದ್ರು. 3 ಜನ ಇದ್ದಾರೆ ಸರ್, 3 ಮಾತ್ರ ಇದ್ದಾರೆ. ಸ್ವಲ್ಪ ನೋಡಿ, ಒಂದಷ್ಟು ವಿದ್ಯಾರ್ಥಿಗಳನ್ನ ಕಳಿಸ್ಕೊಡಿ. ಹೇಳ್ತೀನಿ ಸರ್. ಅದು ಯಾಕೆ ಸಮಸ್ಯೆ ಅಂತಂದರೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಟು ಮೈ ಡಿಪಾರ್ಟ್ಮೆಂಟಲ್ ಕ್ವಶನ್. ಬೇಕಾದ್ರೆ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಅಗತ್ಯ ಇಲ್ಲ ನನಗೀಗ, ಇಲ್ಲೇ ಹೇಳ್ಬಿಡ್ತೀನಿ ಅದನ್ನು. ಏನಾಯಿತು ಅಂತಂದರೆ, ಕಳೆದ ವರ್ಷ ನಮ್ಮ ಕುಲಪತಿಯವರು ಏನು ಹೇಳಿದರು ಅಂತಂದರೆ, ಈ ಸಲ ಒಂದು ವರ್ಷ ನನಗೆ ಕೋಆಪರೇಟ್ ಮಾಡಿ, ಫೈನಾನ್ಸ್ ಇಲ್ಲ ಅವ್ರಿಗೆ ಕೇಳಿ. ನಾನು ಕೇಳಿದೆ, ನೋಡಿ ಸರ್, ನಾನು ಹೇಳಿದೆ 10 ಜನ ವಿದ್ಯಾರ್ಥಿಗಳಿಗೂ ಅದೇ ಫೈನಾನ್ಸ್ ಖರ್ಚಾಗೋದು, ಈ 7 ಜನ ವಿದ್ಯಾರ್ಥಿಗಳು ಅದೇ ಫೈನಾನ್ಸ್ ಖರ್ಚಾಗೋದು, ದಯವಿಟ್ಟು ಅವಕಾಶ ಕೊಡಿ ಸರ್ ಅಂದರೆ ಕೊಡಲಿಲ್ಲ ಅವರು. ಅದಕ್ಕೆ ಈ ಸರಿ ನಾನು 3 ಜನರನ್ನ ಕರ್ಕೊಂಡ್ಬಂದಿದ್ದೀನಿ, ಆಗಲೇಬೇಕು ಅಂದ್ಬಿಟ್ಟು. ಆಮೇಲೆ ಏನಾಯಿತು, ಮರ್ತ್ಕೊಂಡೆ ನಾನು. ಕುಲಪತಿಗಳು ಕೊನೆಗೆ ಈ ವರ್ಷ ಇಲ್ಲ ಕೊಡೋಕ್ಕಾಗಲ್ಲ, ಈ ವರ್ಷನೂ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಇಲ್ಲ ಸರ್, ಕೊಡಲೇಬೇಕು. ಯಾಕಂತಂದರೆ ನಾನು ಹೇಳದ್ದಲ್ಲ, ಇದಿನ ಹಬ್ಬ ಅವರು ಅದೆಲ್ಲೋ ಹೋಗ್ಬಿಡ್ತಿತ್ತು. ಮಂಗಳೂರು ವಿಶ್ವವಿದ್ಯಾಲಯ ಇಲ್ಲಿ ಕೊಣಾಜಿಗೆ ತಗೊಂಡ್ಬಂದು ಇದಿನ ಹಬ್ಬ ಕಟ್ಟಿದ್ರು. ಶೇಖ್ ಅಲಿ ಅವರು ಈಸ್ ದ ಫೌಂಡರ್ ವೈಸ್ ಚಾನ್ಸಲರ್ ಆಫ್ 2 ಯೂನಿವರ್ಸಿಟೀಸ್, ಗೋವಾ ಆ್ಯಂಡ್ ಮಂಗಳೂರು. ಅವರ ಒಂದು ಇದರಲ್ಲಿ ಮತ್ತೆ ನಮ್ಮ ಡಿಪಾರ್ಟ್ಮೆಂಟು KV ನಾಗರಾಜ್ ಇದ್ದರು, ಪೂರ್ಣಾನಂದ, GP ಶಿವರಾಮು ಎಲ್ಲ ಭಾಳ ಕಷ್ಟಪಟ್ಟು ಕಟ್ಟಿ ನಿಲ್ಲಿಸಿರ್ತಕ್ಕಂಥದ್ದು. ಅಡ್ಮಿಷನ್ ಯಾಕೆ ಆಗ್ತಾ ಇಲ್ಲ ಅಂತಂದರೆ, ನಮ್ಮ ವಿಭಾಗದಲ್ಲಿ ಒಂದು ಸ್ಟುಡಿಯೋ ಕಟ್ಟಿಲ್ಲ ಸರ್. ಸ್ಟುಡಿಯೋ ಕಟ್ಟಲಿಲ್ಲ. ಒಂದು ಸ್ಟುಡಿಯೋ ಬೇಕು, ಆಡಿಯೋ ಸ್ಟುಡಿಯೋ. ಆ ಸ್ಟುಡಿಯೋ ಇಲ್ಲ ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಬರ್ತಾ ಇಲ್ಲ. ಆಮೇಲೆ ವಿದ್ಯಾರ್ಥಿಗಳು ಬಂದಿಲ್ವಲ್ಲ ಅಂತ ಇವರು ಸ್ಟುಡಿಯೋ ಕಟ್ತಾ ಇಲ್ಲ. ನೋ ಸ್ಟುಡಿಯೋ, ನೋ ಸ್ಟೂಡೆಂಟ್ಸ್, ನೋ ಸ್ಟೂಡೆಂಟ್ಸ್, ನೋ ಸ್ಟುಡಿಯೋ. ಇಟ್ ಈಸ್ ಎ ವಿಶಿಯಸ್ ಸೈಕಲ್ ಗೋಯಿಂಗ್ ಆನ್. ಬಟ್ ಇನ್ ದಿಸ್ ಕೇಳಿ, ಇದರ ನಡುವೆ ನಾನು ಕೇಳಿ ಆದಷ್ಟು ಹೇಗಾದರೂ ಮಾಡಿ ಆ ಡಿಪಾರ್ಟ್ಮೆಂಟ್ನ ಉಳಿಸ್ಕೊ. ಯಾಕೆಂತಂದರೆ ಬಡ ಜನಕ್ಕೆ, ಪರ್ಟಿಕ್ಯುಲರ್ಲಿ OBC, ಅಲ್ಪಸಂಖ್ಯಾತರು, SC STಗಳು MA ಜರ್ನಲಿಸಮ್ ಮಾಡೋದಾದರೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅವರು SDMನಲ್ಲಿ, ಆಳ್ವಾಸ್ನಲ್ಲಿ, ಸೆಂಟ್ರಲ್ ಯೂನಿವರ್ಸಿಟೀಸ್ನಲ್ಲಿ ಲಕ್ಷ ಕೊಟ್ಟು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದೇ. ನಾನು ಕೂಡ ಮೀಸಲಾತಿಯಿಂದ ಬಂದವನು, ಒಬ್ಬ ದಲಿತ ಬಲಗೈ ಹೊಲೆಯ ಸಮುದಾಯ ನಮ್ಮದು. ಏನು ಸ್ವಾಮಿ, ಛಲವಾದಿ ಅಂತಲೂ ಕೂಡ ಕರೀತಾರೆ, ನೀವೇನು ಬೇಕಾದ್ರೆ ಕರೀರಿ, ಆಯಿತಾ. ಸೊ ಲೆಟ್ ಮಿ ಐಡೆಂಟಿಫೈ ಮೈ ಕ್ಯಾಸ್ಟ್ ಫಸ್ಟ್. ಸೊ ಹಾಗಾಗಿ ಈ ಮೀಸಲಾತಿ ಋಣ ತಿಂದು ನಾನು ಇವತ್ತೊಂದು ಉತ್ತಮ ಬದುಕು ಕಂಡುಕೊಂಡಿದ್ದೀನಿ, ಒಬ್ಬ ಪ್ರೊಫೆಸರ್ ಅನ್ನಿಸ್ಕೊಂಡಿದ್ದೀನಿ. ಈ ಸಮುದಾಯಗಳ ಜನ SC ST OBC ಅಲ್ಪಸಂಖ್ಯಾತರುಗಳು ಅದು ಅನುಕೂಲ ಆಗಬೇಕು, ಆ ಸಂಸ್ಥೆ ಉಳ್ಕೋಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ತಾವೆಲ್ಲ ಕೈ ಜೋಡಿಸಿದ್ರೆ ಅದಕ್ಕೆ ಭಾಳ ಒಳ್ಳೆಯದು. ಮಾಡಿದ್ದೀನಿ ಸರ್. ಹೌದು ಸರ್, ಬೇರೆ ಬೇರೆ ಕಾಲೇಜು, UG ಕಾಲೇಜು, ಪ್ರೈವೇಟ್ ಕಾಲೇಜುಗಳೆಲ್ಲ ಹೋಗಿ ಕೈ ಮುಗಿದು ರಿಕ್ವೆಸ್ಟ್ ಮಾಡಿ ಕೇಳಿ. ಸುಮಾರು ಒಂದು 10-12 ಕಾಲೇಜ್ಗಳಿಗೆ ಹೋದೆ ನಾನು. ಫೈನಲ್ ಇಯರ್ ಓದ್ತಾ ಇರ್ತ ವಿದ್ಯಾರ್ಥಿಗಳನ್ನು ಅಡ್ರೆಸ್ ಮಾಡಿದೆ ನಾನು. ಅಲ್ಲಿ ಫಾರೂಕ್ ಅಂತ ಗೆಸ್ಟ್ ಫ್ಯಾಕಲ್ಟಿ ಇದ್ದಾರೆ, ನಮ್ಮ ಇವರು ತಮ್ಮಣ್ಣಗೌಡರು, ಎಲ್ಲ ಗಣಪತಿ ಗೌಡರು ಇದ್ದಾರೆ ಪ್ರಿನ್ಸಿಪಾಲ್ರು. ಅವ್ರನ್ನ ಕೇಳಿ ಅಲ್ಲಿ ಹೋಗ್ಬಿಟ್ಟು, ಸರ್ ನಿಮ್ಮ ಫೈನಲ್ ಇಯರ್ ಸ್ಟೂಡೆಂಟ್ಸನ್ನು ಅಡ್ರೆಸ್ ಮಾಡಬೇಕು ಅಂದರೆ ಅವಕಾಶ ಕೊಟ್ಟರು. ಎಲ್ಲ ವಿದ್ಯಾರ್ಥಿಗಳನ್ನ ಅಡ್ರೆಸ್ ಮಾಡಿದೆ. ಅಲ್ಲಿ ಒಂದು ಕೆಲಸ ಆಗಿದೆ.
ಆರ್ಟ್ಸ್ನಲ್ಲಿ ಎಲ್ಲ ಸಬ್ಜೆಕ್ಟ್ಗಳಿಗೆ MA ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಎಲ್ಲ ಮಾನವಿಕ ವಿಭಾಗಗಳಿಗೆ 23,000 ಫೀಸ್ ಕೊಟ್ಟಿದ್ದಾರೆ, ನಿಗದಿ ಮಾಡಿದ್ದಾರೆ. ನಮಗೆ ಗೊತ್ತಿಲ್ಲದೇನೆ MCJಗೆ 33,000 ಮಾಡಿದ್ದಾರೆ, 10,000 ಜಾಸ್ತಿ. ಯಾಕೆ ಅಂತ ಸೈನ್ಸ್ಗಳಿಗೆ 10,000 ರೂಪಾಯಿ ಸೈಂಟಿಫಿಕ್ ಲ್ಯಾಬ್ ಫೀ ಅಂತ ವಿಧಿಸಿದ್ದಾರೆ. ಆರ್ಟ್ಸು ಕಾಮರ್ಸ್ಗೂ ಯಾರಿಗೂ ಇಲ್ಲದೆ ಇರತಕ್ಕಂಥ ಈ ಫೀಸ್ನ ಬರೀ MCJಗೆ ಮಾತ್ರ ಕೊಟ್ಟಿದ್ದಾರೆ. ವೈ? ಟು ರಿಪೆಲ್ ದ ಕ್ಯಾಂಡಿಡೇಟ್ಸ್ ಫ್ರಮ್ ಕಮಿಂಗ್ ಅಂಡ್ ಜಾಯ್ನಿಂಗ್ ದಿಸ್ ಡಿಪಾರ್ಟ್ಮೆಂಟ್. ಬಡ ವಿದ್ಯಾರ್ಥಿಗಳು ಸುಮಾರು 7 ಜನ ಅಪ್ಲಿಕೇಶನ್ ಆಗಿದಂಥ ವಿದ್ಯಾರ್ಥಿಗಳು ಇಲ್ಲಿ 33,000ನ, ಸೋಷಿಯಾಲಜಿ 23,000, ಹಿಸ್ಟ್ರಿ 23,000, KAS IAS ಮಾಡೋಕ್ಕಾಗುತ್ತೆ, ಅಲ್ಲಿಗೆ ಹೋಗಿದ್ದಾರೆ. ಒಬ್ಬ ಕ್ಯಾಂಡಿಡೇಟು ಕಷ್ಟಪಟ್ಟು ಸೋಷಿಯಾಲಜಿ ಸೇರ್ಕೊಂಡ್ರನ್ನ ಕರ್ಕೊಂಬಂದಿದ್ದೀನಿ ವಾಪಸ್ ಪುನಃ ಬಾರಪ್ಪ ಅಂತ ಕೈ ಹಿಡಿದು ಕಾಲು ಹಿಡಿದು ಅವ್ನಿಗೆ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ತೋರಿಸ್ತೀನಿ ಬಾ ಹೆಂಗಿರುತ್ತೆ ಅಂತ, ಜಸ್ಟ್ ಟು ಮೇಕ್ ಸಮ್ ಅಟ್ರಾಕ್ಷನ್ ಫಾರ್ ಹಿಮ್ ಟು ಶೋ ಹೌ ದ ಪ್ರೆಸ್ ಲೈಫ್ ಜರ್ನಲಿಸ್ಟಿಕ್ ಲೈಫ್ ವಿಲ್ ಬಿ, ಕಮ್ ಆನ್ ಸಿ ಅಂದ್ಬಿಟ್ಟು ಕರ್ಕೊಂಬಂದಿದ್ದೀನಿ. AC ಹಾಲ್ನಲ್ಲಿ ಕೂರಿಸಿ ನೋಡಪ್ಪ ಅಂತ ಕೂರಿಸಿದ್ದೀನಿ ನೋಡಿ. ಈಗ ಮುಂದಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಅಣ್ಣಯ್ಯ ಇಲ್ಲಿರಲ್ಲ, ಅಣ್ಣ ಯಾರು ತಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ. ನನ್ನನ್ನು ಒಬ್ಬ ಲೇಖಕನಾಗಿ ರೂಪಿಸಿದ್ದು ವಾರ್ತಾಭಾರತಿ, ಪ್ರಜಾವಾಣಿ, ಈವನ್ ಗೌರಿ ಲಂಕೇಶ್ ಒಬ್ಬರು. ಈವನ್ ಪ್ರಜಾವಾಣಿ P. ಲಂಕೇಶ್ ಇದ್ದಾಗ ನಾನು ಒಂದು 20 ಆರ್ಟಿಕಲ್ ಕಳಿಸಿದ್ರೆ 1 ಆರ್ಟಿಕಲ್ ಪಬ್ಲಿಷ್ ಆಗ್ತಿತ್ತು, ಅದರಲ್ಲಿ ಅರ್ಧ ಭಾಗ ಆಗ್ತಿತ್ತು. ವಾರ್ತಾಭಾರತಿ ಮತ್ತು ಗೌರಿ ಲಂಕೇಶ್ ಇಬ್ಬರೇ ನನಗೆ ಮನಸ್ಪೂರ್ವಕವಾಗಿ ನನಗೆ ಇಷ್ಟ ಬಂದದ್ದನ್ನೆಲ್ಲ ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟದ್ದು. ಉಮೇಶ್ ಚಂದ್ರ ಅಲ್ಲಿ ನಾವು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನೌಕರಿ ಮಾಡ್ತಾನೆ ಅಂತ ಗೊತ್ತಿತ್ತು ಎಲ್ಲರಿಗೂ, ಬಟ್ ಅವರೊಬ್ಬ ಲೇಖಕ ಅಂತ ಗೊತ್ತಾಗಿದ್ದು ವಾರ್ತಾಭಾರತಿಯಿಂದಲೇ. ಅದೇ ಇಂಥ ಪತ್ರಿಕೆ ಆವತ್ತು ವಾರ್ತಾಭಾರತಿ 23 ವರ್ಷಕ್ಕೆ ಕಾಲಿಟ್ಟದ ಸಂಭ್ರಮವನ್ನು ಹಂಚ್ಕೊಂಡು ನಾನು ಸಂತೋಷಪಟ್ಟು ಅವರೇ ನನಗಿದು ಪಬ್ಲಿಷ್ ಮಾಡ್ತಾರೆ ಅಂತ ನಾನು ಹಾಕಿದ್ದು, ಅವರೇ ಹಾಕಲಿಲ್ಲ. ಅದನ್ನು ಹೇಳ್ತೀನಿ ನಾನು. ಕೇಳಿದೆ, ಆವತ್ತೇ ಆಫೀಸ್ಗೆ ಆವತ್ತೇ ಹೋಗಿದ್ದೆ. ಅಲ್ಲಿ ಮುಸ್ಲಿಂ ಬಾಯ್ ಇದ್ದರು, ಮತ್ತು ಇನ್ನೊಬ್ಬರು ಶಬೀರ್ ಇದ್ದರು, ಬಶೀರಣ್ಣ ಸಿಕ್ಕಲಿಲ್ಲ. ಬಟ್ ಅವ್ರು ಹೇಳಿದ್ರು, ಇನ್ನೊಂದು ಹೇಳ್ಬಿಡ್ತೀನಿ, ಕರೆದು ಚಾ ಕೊಟ್ಟದ್ದು ಬಾಳೆ ಊಟ ಮಾಡು ಅಂತ ಹೇಳಿದ್ದು ವಾರ್ತಾಭಾರತಿ ಒಬ್ಬರೇ, ಇನ್ನು ಯಾವ ಪತ್ರಿಕೆಯಲ್ಲೂ ನನಗೆ ಕರೆದಿಲ್ಲ, ಆಯಿತಾ? ಊಟ ಕೊಡಲಿಲ್ಲ, ಚಾ ಕೊಡಲಿಲ್ಲ, ಕೂತ್ಕೊ ಅಂತ ಹೇಳೋದಿಲ್ಲ ಎಲ್ಲೂ. ಹಾಂ, ಅದೇ ಮೇಡಮ್, ಅದೇ ಆಗಿರೋದು. ಕೇಳಿ, ನಾವು ನಂಬಿಕೊಂಡವ್ರು ನಮಗೆ ದ್ರೋಹ ಮಾಡಿದಾಗ ಆಗುವಂಥ ನೋವಿದೆಯಲ್ಲ, ಅದು ಭಾಳ ಬೇಸರ ಆಗುವಂಥದ್ದು. ಹೇಳಿ. ಸಿದ್ದರಾಮಯ್ಯ ಕೊಳ್ಳೆ ಹೊಡೆದಿಲ್ಲ, ಸಿದ್ದರಾಮಯ್ಯ ಸಮುದಾಯದವರು. ಅದನ್ನ ಸರ್ ಹೇಳ್ತೀನಿ ಕೇಳಿ. ಗೌರಿ ಲಂಕೇಶ್ ಅವ್ರಿಗೆ ನಾನು ಹೇಳಿದೆ, ಗೌರಿ ಲಂಕೇಶ್ ನಾನು ಕೇಳಿದ್ರು, ನೀವು ಕೇಳ್ದಂಗೆ ಒಂದು ಒಳ್ಳೆ ಲೇಖನ ಸಿದ್ಧ ಮಾಡಿ, ಬ್ರೀಫ್ ಆಗಿರಲಿ, ದೊಡ್ಡ ಪುರಾಣ ಬೇಡ, ಫ್ಯಾಕ್ಟ್ಸ್ ಬರೀರಿ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರು. ಆಯಿತು ಮೇಡಮ್ ಬರಿತೀನಿ ಅಂದ್ಬಿಟ್ಟು ಬರೆದೆ. ಅಷ್ಟೊತ್ತಿಗೆ ಅವ್ರು ಕೊಲೆ ಆಗ್ಬಿಟ್ರು. ಆಮೇಲೆ ಒಂದು ವಿಷಯದಲ್ಲಿ ಒಂದು ಪ್ರೋಗ್ರಾಮ್, ಇನ್ನೊಂದು ಯಾವುದೋ ವಿಷಯಕ್ಕೆ ನಾನು ಫೋನ್ ಮಾಡಿದಾಗ ಅವ್ರು ನನಗೆ ಮಾತು ಹೇಳಿದರು, ಉಮೇಶ್ ಚಂದ್ರ ದಯವಿಟ್ಟು ಬೇಡಪ್ಪ ಫೋನಲ್ಲಿ ಮಾತಾಡಬೇಡಿ, ಕೆಂಪಯ್ಯ ಈಸ್ ಟ್ಯಾಪಿಂಗ್ ಮೈ ಫೋನ್ ಕಾಲ್ಸ್, ನೀವು ಬಂದ್ಬಿಡಿ ಆಫೀಸ್ಗೆ ಮಾತಾಡೋಣ ಅಂತ ಹೇಳಿದ್ರು. ಒಂದು 15 ದಿವಸಕ್ಕೆ ಕೊಲೆ ಆದರು ಅವರು. ನಮಸ್ಕಾರ,